Hello, welcome to Materials for Engineering class again. Today we will be continuing with the Unit 4 Non-Metallic and Advanced Materials. In today's class, you will be learning about composite materials, their properties and applications. In the previous session, you have learned about ceramic materials, their classification, and according to ceramic classification, if you recollect, there is functional ceramics and structural ceramics. And we have also learned the application of these ceramics, that is, whiteware ceramics are there, newware ceramics are there, advanced ceramics are there. And then when it comes to properties of ceramics, we've learned about mechanical, electrical, thermal properties. So now, previous session ಅಲ್ಲಿ we've learned all about ceramics. ಇವತ್ತಿನ ಕ್ಲಾಸಲ್ಲಿ we will learn about composites. ಕಾಂಪೋಸಿಟ್ ಮೆಟೀರಿಯಲ್ ಅಂದ್ರೆ ಏನು, ಅದರ ಕ್ಲಾಸಿಫಿಕೇಶನ್ ಹೇಗೆ ಮಾಡ್ತಾರೆ, ಪ್ರಾಪರ್ಟೀಸ್ ಏನು ಮತ್ತು ಅದರ ಅಪ್ಲಿಕೇಶನ್ಸ್. ಅಂಡ್ ಆಸ್ ಯೂಶುವಲ್ ಅಟ್ ದ ಎಂಡ್ ಆಫ್ ದ ಸೆಷನ್ ನಾವೊಂದು ಟೆಸ್ಟ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಟೆಂಡ್ ಮಾಡೋಣ. ಇವತ್ತಿನ keywords that we will be talking about is about reinforced. Reinforced ಅಂತ ಅಂದ್ರೆ ಇಲ್ಲಿ ನೀವು ಪದಗಳು ನೋಡಿದ್ರೆ reinforced. So there are multiple things which have been forced and brought together ಅಂತ ಅರ್ಥ. ಮೆಟೀರಿಯಲ್ಸ್ ಏನಿದೆಯೋ ಒಂದೇ ತರ ಮೆಟೀರಿಯಲ್ಸ್ ಇರೋದಿಲ್ಲ. reinforced ಅಂತ ಅಂದ್ರೆ ಮೂರ್ನಾಲ್ಕು ಮೆಟೀರಿಯಲ್ ನ ಸೇರಿಸ್ಬಿಟ್ಟು ಅದನ್ನ ಫೋರ್ಸ್ ಅಪ್ಲೈ ಮಾಡ್ಬಿಟ್ಟು ಇಟ್ ಇಸ್ ಆಲ್ ಕೆಪ್ಟ್ ಟುಗೆದರ್ ಅಂತ ಅರ್ಥ. ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ಲ್ಯಾಮಿನೇಟ್ಸ್. ಲ್ಯಾಮಿನೇಟ್ಸ್ ಅಂದ್ರೆ ನೀವು ಕೇಳಿರ್ಬಹುದು, ಬುಕ್ ಲ್ಯಾಮಿನೇಷನ್ ಮಾಡಬಹುದು, ಆಮೇಲೆ ಶೀಟ್ಸ್ ಲ್ಯಾಮಿನೇಷನ್ ಮಾಡಬಹುದು. ಸೊ ದಿಸ್ ಲ್ಯಾಮಿನೇಟ್ಸ್ ಆಲ್ಸೋ ಆಲ್ಮೋಸ್ಟ್ ಮೀನ್ಸ್ ದ ಸೇಮ್. ಏನಂತ ಅಂದ್ರೆ ಲ್ಯಾಮಿನೇಟ್ ಅಂದ್ರೆ ದ ಟಾಪ್ ಕವರ್ ಅಂತ ಅರ್ಥ. ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದ್ರೆ ಇಟ್ ಇಸ್ ಅನ್ ಯೂನಿಫಾರ್ಮ್ ಅರೇಂಜ್ಮೆಂಟ್. ಆಯ್ತಾ, ಯಾವ್ದನ್ನ ಯೂನಿಫಾರ್ಮ್ ಆಗಿ ಪ್ರಾಪರ್ ಆಗಿ ಅರೇಂಜ್ ಮಾಡಿರ್ತಾರೋ, ಆಸ್ ಯು ಹ್ಯಾವ್ ಸೀನ್ ಇನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್, ಅದನ್ನ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫೈಬರ್. ಫೈಬರ್ ಅಂತ ಅಂದ್ರೆ ಈ ಸಣ್ಣ ಸಣ್ಣ ಎಳೆ ದಾರಗಳು ಏನಿರುತ್ತೋ ಅದನ್ನ ಫೈಬರ್ಸ್ ಅಂತ ಕರಿತೀವಿ. ಅಂಡ್ ದೆನ್ ವಿ ವಿಲ್ ಲರ್ನ್ ಅಬೌಟ್ ದಿ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ ಇನ್ ದ ಸೆನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಅದನ್ನ ಹೇಗೆ ಬಳಕೆ ಮಾಡ್ತೀವಿ ಅಂತ ಅರ್ಥ. ಸೊ ಟು ಸ್ಟಾರ್ಟ್ ವಿತ್ ಕಾಂಪೋಸಿಟ್ಸ್. ಡಿಫೈನ್ ಕಾಂಪೋಸಿಟ್ಸ್ ಅಂದ್ರೆ ನೀವೇನ್ ಹೇಳ್ಬೇಕಂದ್ರೆ, ಕಾಂಪೋಸಿಟ್ಸ್ ಅಂದ್ರೂ ಸೇಮು, ಕಾಂಪೋಸಿಟ್ ಮೆಟೀರಿಯಲ್ಸ್ ಆಲ್ಸೋ ಮೀನ್ಸ್ ದ ಸೇಮ್. ಸೊ ನೀವು ಕಾಂಪೋಸಿಟ್ ಮೆಟೀರಿಯಲ್ಸ್ ಬೇರೆ, ಕಾಂಪೋಸಿಟ್ಸ್ ಅನ್ನೋ ಇದು ಬೇರೆ ಅಂತ ಇಟ್ ಇಸ್ ಡೆಫಿನೆಟ್ಲಿ ನಾಟ್. ಕಾಂಪೋಸಿಟ್ಸ್ ಅಂದ್ರೂ ಸೇಮು, ಕಾಂಪೋಸಿಟ್ ಮೆಟೀರಿಯಲ್ಸ್ ಅಂದ್ರೂ ಇಟ್ ಆಲ್ಸೋ ಮೀನ್ಸ್ ದ ಸೇಮ್. ಸೊ these composites ಅಂದ್ರೆ ಏನಂದ್ರೆ they're a combination of two or more materials that are mixed or joined on a macroscopic level ಅಂತ ಹೇಳ್ತಾರೆ. So composite materials ಅಂದ್ರೆ two or more materials that are mixed joined on a macroscopic level ಅಂದ್ರೆ microscopic ಅಂದ್ರೆ ತುಂಬಾ ಸಣ್ಣದಾಗಿ at a very smaller level, macroscopic ಅಂದ್ರೆ on a larger bigger level materials ನ ಮಿಕ್ಸ್ ಮಾಡಿರ್ತಾರೆ. two or more materials ನ ಮಿಕ್ಸ್ ಮಾಡಿರೋದ್ರಿಂದ ಅದನ್ನ ಕಾಂಪೋಸಿಟ್ ಅಂತ ಕರಿತೀವಿ. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಈ ಕಾಂಪೋಸಿಟ್ಸ್ ಅಂದ್ರೆ ಇಟ್ ಇಸ್ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್. ಸೊ ನೀವ್ ಯಾವುದೇ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ನೋಡಿದ್ರು ಅಂದ್ರೆ ವೇರ್ ಇಟ್ ಇಸ್ ಯೂಸ್ಡ್ ಫಾರ್ ಸಮ್ ಅದರ್ ಪರ್ಪಸ್. ನೀವು ಫ್ಲೈಟ್ ಅಲ್ಲಿ ಹೋಗೋದೇ ಆಗ್ಲಿ, ಅಥವಾ ನಿಮ್ ಬಾತ್ ಟಬ್ಸ್ ಅಲ್ಲೇ ಆಗ್ಲಿ, ಅಥವಾ if you see it in the what you call composites, you'll find it in the tooth also. So ee tara ee dentist avru composites use ಮಾಡ್ತಾರೆ. So ಎಲ್ಲಿ ಯೂಸ್ ಮಾಡ್ತಾರೆ ಅಂತ let us see. Composites can be thought of as a single material that has been enhanced by the addition of another material. So composites ಅಂತ ಹೇಳಿದ ತಕ್ಷಣ ಅದು ಒಂದ್ಸತಿ ಎರಡು ಡಿಫ್ರೆಂಟ್ ಮೆಟೀರಿಯಲ್ ನ ಮಿಕ್ಸ್ ಮಾಡಿ ಕಾಂಪೋಸಿಟ್ ಅಂತ ಮಾಡಿದ್ಮೇಲೆ ಅದನ್ನ ಟೂ ಡಿಫ್ರೆಂಟ್ ಮೆಟೀರಿಯಲ್ಸ್ ಅಂತ ಕನ್ಸಿಡರ್ ಮಾಡಬಾರ್ದು. ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಸಿಂಗಲ್ ಮೆಟೀರಿಯಲ್. ಅಂದ್ರೆ ಅದು ಒಂದೇ ಮೆಟೀರಿಯಲ್, ಎರಡು ಡಿಫ್ರೆಂಟ್ ಮೆಟೀರಿಯಲ್ಸ್ ಹಾಕಿ ಕಂಬೈನ್ ಮಾಡಿದ್ರೂನು ನೀವು ಕಾಂಪೋಸಿಟ್ ಅಂತ ಅಂದ್ರೆ ಇಟ್ಸ್ ಜಸ್ಟ್ ಅ ಸಿಂಗಲ್ ಮೆಟೀರಿಯಲ್. So classifications of composite. Classification of composites ಅಲ್ಲಿ ಫಸ್ಟ್ ಕ್ಲಾಸಿಫಿಕೇಶನ್ ಬರುತ್ತೆ ಪಾರ್ಟಿಕಲ್ ರೀಇನ್ಫೋರ್ಸ್ಡ್. ಸೊ ಪಾರ್ಟಿಕಲ್ಸ್ ಅಂದ್ರೆ ಸಣ್ಣ ಸಣ್ಣ ಈ ಆಟಮ್ಸ್ ಅಂತ ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ಪಾರ್ಟಿಕಲ್ಸ್ ನ ರೀಇನ್ಫೋರ್ಸ್ ಮಾಡಿರೋದನ್ನ ಪಾರ್ಟಿಕಲ್ ರೀಇನ್ಫೋರ್ಸ್ಡ್ ಅಂತೀವಿ. ಸೊ ಅದರಲ್ಲಿ ಎರಡು ಕ್ಯಾಟಗರಿ ಇದೆ, ಲಾರ್ಜ್ ಪಾರ್ಟಿಕಲ್ ಇರುತ್ತೆ, ಮತ್ತೆ ಇನ್ನ ಒಂದು ಡಿಸ್ಪರ್ಷನ್ ಸ್ಟ್ರೆಂಥನ್ಡ್ ಅಂತ ಇದೆ. ಲಾರ್ಜ್ ಪಾರ್ಟಿಕಲ್ ಅಂದ್ರೆ ದೊಡ್ಡ ಸೈಜ್ ಇರುತ್ತೆ ಪಾರ್ಟಿಕಲ್ಸ್. ಡಿಸ್ಪರ್ಷನ್ ಸ್ಟ್ರೆಂಥನ್ಡ್ ಅಂದ್ರೆ ಅದನ್ನ ಹ್ಯಾಪಜಾರ್ಡ್ ಆಗಿ ಹೆಂಗ್ ಬೇಕಾದ್ರೂ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ, ಅದನ್ನ ಡಿಸ್ಪರ್ಷನ್
ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಆಫ್ ಕಾಂಪೋಸಿಟ್ಸ್ ಪಾರ್ಟಿಕಲ್ ರೀಇನ್ಫೋರ್ಸ್ಡ್ ಕಾಂಪೋಸಿಟ್ಸ್ ಅಂತ ಕರೀತಾರೆ. ಸೊ ಆ ಕಾಂಪೋಸಿಟ್ ಈ ತರ ಇರುತ್ತೆ, ಪಾರ್ಟಿಕಲ್ಸ್ ಇಲ್ಲಿ ಇರುತ್ತೆ. ಇದನ್ನ ಮ್ಯಾಟ್ರಿಕ್ಸ್ ಮೆಟೀರಿಯಲ್ ಅಂತ ಕರೀತಾರೆ. ಇದು ಒಂದು ಕ್ಯೂಬ್ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಕ್ಯೂಬಾಯ್ಡ್ ಒಳಗಡೆ ಪಾರ್ಟಿಕಲ್ಸ್ ನ ಇಟ್ ಇಸ್ ಬೀನ್ ಫೋರ್ಸ್ಡ್ ಇನ್ಸೈಡ್. The next category is fiber reinforced. So ಇಲ್ಲಿ ನೀವು ನೋಡ್ತಾ ಇರೋಂಗೆ ಈ ಚಿತ್ರದಲ್ಲಿ ಫೈಬರ್ reinforced ಅಲ್ಲಿ ಟೂ ಟೈಪ್ಸ್ ಇರುತ್ತೆ. ಕಂಟಿನ್ಯೂಸ್ ಅಂದ್ರೆ ಅಲೈನ್ಡ್, ಕಂಟಿನ್ಯೂಸ್ ಆಗಿ ಫೈಬರ್ ನ ಅಲೈನ್ ಮಾಡಿರ್ತಾರೆ, ಅಂದ್ರೆ ಒಂದೇ ಲೈನ್ ಅಲ್ಲಿ. ನೀವು ಹೇಗೆ ಅಸೆಂಬ್ಲಿಲಿ ಪ್ರೇಯರ್ ಹೋಗ್ಬೇಕಾದ್ರೆ ಒಂದೇ ಲೈನ್ ಅಲ್ಲಿ ನಿಲ್ಕೋತಿರೋ, ಎಲ್ಲಾರ್ದು ಅಲೈನ್ಮೆಂಟ್ ಸೇಮ್ ಇರುತ್ತೋ ಅದನ್ನ ಕಂಟಿನ್ಯೂಸ್ ಅಲೈನ್ಡ್ ಅಂತ ಕರೀತಾರೆ. ಡಿಸ್ಕಂಟಿನ್ಯೂಸ್ ಇರೋದು ಶಾರ್ಟ್ ಇರುತ್ತೆ. ಫೈಬರ್ಸ್ ಕಂಟಿನ್ಯೂಸ್ ಇಲ್ಲ. ಇಲ್ಲಿ ನೋಡ್ತಾ ಇದ್ರೆ ನೀವು ನಿಮ್ಗೆ ಗೊತ್ತಾಗುತ್ತೆ ದ ಫೈಬರ್ಸ್ ಆರ್ ನಾಟ್ ಕಂಟಿನ್ಯೂಸ್, ಒಂದಕ್ಕೊಂದು ಕನೆಕ್ಟ್ ಆಗಿಲ್ಲ, ಇಟ್ ಇಸ್ ಆಲ್ ಡಿಸ್ಕನೆಕ್ಟೆಡ್. ಸೊ ಡಿಸ್ಕಂಟಿನ್ಯೂಸ್ ಫೈಬರ್ಸ್ ಅದು ಶಾರ್ಟ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ಅದನ್ನು ತಿರ್ಗಾ ಕೆಲವೊಂದು ಅಲೈನ್ಡ್ ಮಾಡಿರ್ತಾರೆ, ಇನ್ನ ಒಂದು ರ್ಯಾಂಡಮ್ಲಿ ಓರಿಯೆಂಟೆಡ್. ರ್ಯಾಂಡಮ್ಲಿ ಓರಿಯೆಂಟೆಡ್ ಅಂದ್ರೆ ಅದಕ್ಕೇನು ಒಂದೇ ಒಂದು ಫಾರ್ಮ್ ಅಲ್ಲಿ ಇರೋದಿಲ್ಲ, ಅದು ಹೇಗ್ ಬೇಕಾದ್ರೂ ಪ್ಲೇಸ್ ಮಾಡಬಹುದು. ಹೇಗ್ ಬೇಕಾದ್ರೂ ಪ್ಲೇಸ್ ಮಾಡೋದನ್ನ ಇಟ್ ಇಸ್ ಕಾಲ್ಡ್ ಆಸ್ ದಿ ರ್ಯಾಂಡಮ್ಲಿ ಓರಿಯೆಂಟೆಡ್. So classification of composites ali, first type is particle reinforced composite, second type is fiber reinforced composite. And the third type of composite is structural composite. Structural composite ಅಂದ್ರೆ ಅದನ್ನ ಯಾವ ಸ್ಟ್ರಕ್ಚರ್ಸ್ ಅಲ್ಲಿ ಇನ್ನ ಬೇರೆ ಕಡೆ ಎಲ್ಲಿ ಯೂಸ್ ಮಾಡ್ತಾರೋ ಅದನ್ನ ಸ್ಟ್ರಕ್ಚರಲ್ ಕಾಂಪೋಸಿಟ್ಸ್ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ಲ್ಯಾಮಿನೇಟ್ಸ್, ಸ್ಯಾಂಡ್ವಿಚ್ ಪ್ಯಾನಲ್ಸ್. ಈಗ ನೀವು ಪ್ಲೈವುಡ್ಸ್ ಎಲ್ಲ ನೋಡಿರ್ತೀರಾ, ಈ ಮನೆ ಒಳಗಡೆ ಕಬೋರ್ಡ್ ಎಲ್ಲ ಇರುತ್ತೆ ಅಂಡ್ ಕೆಲವೊಂದು ಟೇಬಲ್ಸ್ ಎಲ್ಲ ನೋಡಿದೀರಾ, ಇಸ್ ಇಟ್ ಇಸ್ ನಾಟ್ ಜಸ್ಟ್ ಒನ್ ಮೆಟೀರಿಯಲ್ ಆಫ್ ದ ವುಡ್ ಏನ್ ಇರೋದಿಲ್ಲ, ಅದ್ರ ಮೇಲೆ ಲೇಯರ್ಸ್ ಇರುತ್ತೆ. ಓಕೆ, ಶೀಟ್ ಹಾಕಿರ್ತಾರೆ ಮೇಲ್ಗಡೆ. So that and all comes under this category of structural composites. So to repeat, first type of composite is particle reinforced composite. Second type of composite is fiber reinforced composite. And the third type of composite is structural composites. So particulate composite, laminated composite, fiber reinforced composite. So idu sumarashtu categories of these composites. ಈಗ in this syllabus we are only interested about fiber reinforced composites. So ಏನದು fiber reinforced ಅಂದ್ರೆ the arrangement or orientations of the fiber relative to one another. So ಒಂದಕ್ಕೊಂದು ಹೇಗೆ ರಿಲೇಟ್ ಆಗಿದೆಯೋ ಅದನ್ನ fiber reinforced composite ಅಂತ ಕರಿತೀವಿ. So fiber concentration ಮತ್ತೆ fiber distribution. So it depends on what fiber concentration ಮತ್ತೆ fiber distribution. Fiber concentration ಅಂದ್ರೆ one particular space ಅಲ್ಲಿ ಎಷ್ಟು ಫೈಬರ್ಸ್ ನ ಹಾಕಿದಾರೋ ಅದನ್ನ ಫೈಬರ್ ಕಾನ್ಸಂಟ್ರೇಷನ್ ಅಂತ ಕರೀತಾರೆ. ಫೈಬರ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಅದನ್ನ ಹೇಗೆ ಎಲ್ಲಾ ಕಡೆ, ಈಗ ನೋಡಿ ಇದು ಅಲೈನ್ಡ್ ಫೈಬರ್ಸ್ ಅಂದ್ರೆ ಲೈನ್ ಆಗಿ ಅರೇಂಜ್ ಮಾಡಿದ್ದಾರೆ. ರ್ಯಾಂಡಮ್ ಫೈಬರ್ಸ್ ಅಂದ್ರೆ ಈ ಯು ಕ್ಯಾನ್ ಇಮ್ಯಾಜಿನ್ ದೀಸ್ ಫೈಬರ್ಸ್ ಟು ಬಿ ಈ ಉಲನ್ ಥ್ರೆಡ್ಸ್ ಏನಿರುತ್ತೋ ಆ ತರ ಇಮ್ಯಾಜಿನ್ ಮಾಡ್ಕೋಬಹುದು ನೀವು ಫೈಬರ್ಸ್ ನ. ರ್ಯಾಂಡಮ್ ಫೈಬರ್ಸ್ ಅಂದ್ರೆ ಇದಕ್ಕೇನೋ ಒಂದು ಆರ್ಡರ್ ಇಲ್ಲ, ಒಂದ್ ರೀತಿಯಲ್ಲಿ ಇದನ್ನ ಅರೇಂಜ್ ಮಾಡಿಲ್ಲ. ದೇವ್ ಜಸ್ಟ್ ಪುಟ್ ಇಟ್ ಆಸ್ ದೇ ಲೈಕ್ ಅಂದ್ರೆ ರ್ಯಾಂಡಮ್ ಆಗಿ ಪ್ಲೇಸ್ ಮಾಡಿದ್ದಾರೆ ಫೈಬರ್ಸ್ ನ. ಓವನ್ ಫೈಬರ್ಸ್ ಅಂದ್ರೆ ನೀವು ಚಾಪೆ ನೋಡಿರ್ತೀರಾ ಅಲ್ವಾ, ನಾವ್ ಯೂಸ್ ಮಾಡೋ ಮ್ಯಾಟ್ ಮನೇಲಿ ಇದೇ ತರ ಓವನ್ ಮಾಡಿರ್ತಾರಲ್ಲ, ಒಂದ್ರ ಮೇಲೆ ಒಂದು ಈ ತರ ಅದನ್ನ ಓವನ್ ಫೈಬರ್ಸ್. ಸೊ ಈ ಫೈಬರ್ ರೀಇನ್ಫೋರ್ಸ್ಡ್ ಕಾಂಪೋಸಿಟ್ಸ್ ಏನಿದೆಯೋ ಇಟ್ ಬೇಸಿಕಲಿ ಡಿಪೆಂಡ್ಸ್ ಅಪಾನ್ ದಿ ಫೈಬರ್ ಕಾನ್ಸಂಟ್ರೇಷನ್ ಮತ್ತು ಫೈಬರ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಂತ. ಸೊ ಫೈಬರ್ ರೀಇನ್ಫೋರ್ಸ್ಡ್ ಕಾಂಪೋಸಿಟ್ಸ್ ಬಗ್ಗೆ ವಿ ಹ್ಯಾವ್ ಟು ಸ್ಟಡಿ. ಅದು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಒಂದು ಫೈಬರ್ ಫೇಸ್ ಇರುತ್ತೆ, ಇನ್ನ ಒಂದು ಮೆಟ್ರಿಕ್ ಫೇಸ್ ಇರುತ್ತೆ. ಸೊ ನಾನು ಹೇಳ್ದಂಗೆ ಫೈಬರ್ ಯು ಶುಡ್ ಇಮ್ಯಾಜಿನ್ ಇಟ್ ಆಸ್ ಅ ಥ್ರೆಡ್. ಸೊ ಫಿಲಮೆಂಟ್, ರೀಇನ್ಫೋರ್ಸ್ಮೆಂಟ್, ನೀವು ಫೈಬರ್ ಅಂತ ಅಂದ್ರೂ ಇಟ್ ಮೀನ್ಸ್ ಸೇಮ್, ಫಿಲಮೆಂಟ್ ಅಂದ್ರೂ ಸೇಮ್. ರೀಇನ್ಫೋರ್ಸ್ಮೆಂಟ್ ಅಂದ್ರೆ ಅದನ್ನ ಹೇಗೆ ಇನ್ನ ಒಂದ್ ಜಾಗದಲ್ಲಿ ಅದನ್ನ ಪ್ಲೇಸ್ ಮಾಡ್ತಾರಲ್ಲ. ಮೇಟ್ರಿಕ್ಸ್ ಈ ಕ್ಯೂಬ್ ಒಳಗಡೆ ಹೋಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋತೀರಾ. ಇದೆರಡನ್ನು ಕ್ಲಬ್ ಮಾಡಿದಾಗ ಫೈಬರು ಮತ್ತೆ ಮ್ಯಾಟ್ರಿಕ್ಸ್ ಎರಡು ಕ್ಲಬ್ ಆದಾಗ ಅದು ಹೀಗೆ ಕಾಣುತ್ತೆ. ಅದನ್ನ ಕಾಂಪೋಸಿಟ್, ಟುಗೆದರ್ ಕಾಂಪೋಸಿಟ್ ಅಂತ ಕರಿತೀವಿ. ಸೊ ವಿ ವಿಲ್ ನಾಟ್, ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಕಾಂಪೋಸಿಟ್ಸ್ ನ ದೋ ಇದ್ರಲ್ಲಿ ಫೈಬರು ಇದೆ ಮ್ಯಾಟ್ರಿಕ್ಸು ಇದೆ, ಇದನ್ನ ಫೈಬರ್ ಅಂತ ಕರಿಬಾರ್ದು ಅಥವಾ ಮ್ಯಾಟ್ರಿಕ್ಸ್ ಅಂತ ಕರಿಬಾರ್ದು. ಯು ಶುಡ್ ಟುಗೆದರ್ ಕಾಲ್ ಇಟ್ ಆಸ್ ಕಾಂಪೋಸಿಟ್. Okay, now to study about this fiber reinforced composite,
ಸೊ ಫೈಬರ್ ಫೇಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಬರ್ಸ್ ಆಯ್ತಾ, ಹೆಂಗೆ ಅದರ ಕಾನ್ಸಂಟ್ರೇಷನ್ ಮತ್ತೆ ಅದರ ಓರಿಯಂಟೇಶನ್ ಹೆಂಗ್ ಪ್ಲೇಸ್ ಮಾಡಿರ್ತಾರೋ ವೇರಿ ಆಗುತ್ತೋ ಅದೇ ತರ ಫೈಬರ್ ಫೇಸ್ ಅಲ್ಲಿ ಫೈಬರ್ಸ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಫಸ್ಟ್ ಫೈಬರ್ ಫೇಸ್ ಏನಿದೆಯೋ ಅದಕ್ಕೆ ಹೆಸರು ವಿಸ್ಕರ್ಸ್ ಅಂತ ಕರೀತಾರೆ. ಈ ವಿಸ್ಕರ್ಸ್ ಈ ತರ ಕಾಣುತ್ತೆ. ದೀಸ್ ಆರ್ ವೆರಿ ಥಿನ್ ಕ್ರಿಸ್ಟಲ್ಸ್ ಹ್ಯಾವಿಂಗ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಲೆಂತ್ ಟು ಡಯಾಮೀಟರ್ ರೇಷಿಯೋ. ಲಾರ್ಜ್ ಲೆಂತ್ ಟು ಡಯಾಮೀಟರ್ ರೇಷಿಯೋ ಅಂದ್ರೆ ಏನು? ಇಮ್ಯಾಜಿನ್ ಅ ಥ್ರೆಡ್. ನೀವು ಬಟ್ಟೆ ಹೊಲಿಯೋಕೆ ಥ್ರೆಡ್ ಏನ್ ಯೂಸ್ ಮಾಡ್ತೀರೋ ಆ ಥ್ರೆಡ್ ಇನ್ ಡಯಾಮೀಟರ್ ತುಂಬಾ ಕಡಿಮೆ ಇರುತ್ತೆ, ಬಟ್ ಆ ಥ್ರೆಡ್ ಇನ್ ಲೆಂತ್ ಎಷ್ಟು ಉದ್ದ ಇರುತ್ತೆ, ಇಸ್ಂಟ್ ಇಟ್? ಸೊ ಈ ವಿಸ್ಕರ್ಸ್ದು ಅದೇ ತರ ಪ್ರಾಪರ್ಟಿ, ಬಟ್ ದೀಸ್ ಆರ್ ಥಿನ್ ಕ್ರಿಸ್ಟಲ್ಸ್. ಓಕೆ, ಐ ಆಮ್ ಜಸ್ಟ್ ಕಂಪೇರಿಂಗ್ ಇಟ್ ಫಾರ್ ಯು ಟು ಗೆಟ್ ಅ ಬೆಟರ್ ಪಿಕ್ಚರ್. As a consequence of the small size, they have high strength. Because ಅವ್ರ ಸೈಜು ಡಯಾಮೀಟರ್ ತುಂಬಾ ಚಿಕ್ಕದಿದ್ದು ಲೆಂತ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಹೈ ಸ್ಟ್ರೆಂತ್ ಇರುತ್ತೆ. ವಾಟ್ ಯು ಮೀನ್ ಬೈ ಸ್ಟ್ರೆಂತ್ ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿನ ಸ್ಟ್ರೆಂತ್ ಅಂತ ಕರಿತೀವಿ. ದೇ ಆರ್ ಡಿಫಿಕಲ್ಟ್ ಅಂಡ್ ಕಾಸ್ಟ್ಲಿ ಟು ಮ್ಯಾನುಫ್ಯಾಕ್ಚರ್. ಸೊ ವಿಸ್ಕರ್ಸ್ ಏನಿದೆಯೋ ಅದು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಆಮೇಲೆ ಆ ಕಾಸ್ಟ್ ಏನ್ ಇನ್ವಾಲ್ವ್ ಆಗುತ್ತೋ, ಅಮೌಂಟ್ ಏನ್ ಖರ್ಚಾಗುತ್ತೋ ಈ ವಿಸ್ಕರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಇಟ್ ಇಸ್ ವೆರಿ ಕಾಸ್ಟ್ಲಿ. ಸೊ ವಿಸ್ಕರ್ಸ್ ಯಾವ ಮೆಟೀರಿಯಲ್ ಇಂದ ಮಾಡ್ತಾರೆ ಅಂದ್ರೆ ಯೂಶಲಿ ಗ್ರಾಫೈಟ್, SiC ಅಂದ್ರೆ ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸಿಲಿಕಾನ್ ನೈಟ್ರೈಡ್. ಸೊ ಇಷ್ಟು ಮೆಟೀರಿಯಲ್ಸ್, ದಟ್ ಇಸ್ ಗ್ರಾಫೈಟ್, ಸಿಲಿಕಾನ್ ಕಾರ್ಬೈಡ್, aluminum oxide, silicon nitride are used to manufacture whiskers. And whiskers are difficult to manufacture and they are also very costly and they have larger length when compared to their diameters. So this is about the fiber phase, which is in the form of whiskers. The next is the fibers by itself. ಸೊ ಈ ಫೈಬರ್ಸ್ ತರ ಇದೇ ತರ ನೋಡಿ ಉದ್ದ ಕಡ್ಡಿ ತರ ಇರುತ್ತೆ, ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೇ ಆರ್ ಪಾಲಿಕ್ರಿಸ್ಟಲಿನ್ ಅಂದ್ರೆ ಮೆನಿ ಟೈಪ್ಸ್ ಆಫ್ ಕ್ರಿಸ್ಟಲ್ಸ್ ಯೂಸ್ ಮಾಡಿರ್ತಾರೆ. ಅಂಡ್ ಈ ಫೈಬ್ರಸ್ ಮೆಟೀರಿಯಲ್ಸ್ ಏನಿದೆಯೋ ಈ ಫೈಬರ್ಗೆ ಹೆಂಗೆ ವಿಸ್ಕರ್ಸ್ ಯೂಸ್ ಮಾಡಕ್ಕೆ ಸಿಲಿಕಾನ್ ಕಾರ್ಬೈಡ್, ಸಿಲಿಕಾನ್ ನೈಟ್ರೈಡ್ ಎಲ್ಲ ಯೂಸ್ ಮಾಡಿದ್ರು, ಈ ಫೈಬರ್ಸ್ ನ ಜನರೇಟ್ ಮಾಡಕ್ ತಯಾರಿಸಕ್ಕೆ ಪಾಲಿಮರ್ಸ್ ಅಥವಾ ಸೆರಾಮಿಕ್ಸ್ ಯೂಸ್ ಮಾಡ್ತಾರೆ. ಅಂಡ್ ದೇ ಆರ್ ಪಾಲಿಕ್ರಿಸ್ಟಲಿನ್. ಸೊ ಫೈಬರ್ ಫೇಸ್ ಅಲ್ಲಿ ಫೈಬರ್ಸ್ ಫಾರ್ಮ್ ಅಲ್ಲೂ ಎಕ್ಸಿಸ್ಟ್ ಆಗುತ್ತೆ. The next is wires. It is in the form of wires. Wires are used as a radial steel enforcement in automobile tires. Automobile tires, suppose ನೀವು ಯಾವ್ದಾನ ಹಳೆ ಈ ಸರ್ವಿಸ್ ಸೆಂಟರ್ಸ್ ಹೋದ್ರೆ, ಗ್ಯಾರಾಜ್ ಹೋದ್ರೆ ಅಲ್ಲಿ ನೀವು ಟೈರ್ಸ್ ಸೌದಿರೋದ್ ನೋಡಿದ್ರೆ ಯು ವಿಲ್ ಸಿ ಸರ್ಟನ್ ಲೇಯರ್ಸ್. ಈ ವೈರ್ಸ್ ಕಾಣುತ್ತೆ ನಿಮ್ಗೆ ಒಳಗಡೆ ಸೌದಿರೋ ಟೈರ್ಸ್ ಅಲ್ಲಿ. ದೋಸ್ ಆರ್ ನಥಿಂಗ್ ಬಟ್ ದಿ ಫೈಬರ್ ಫೇಸ್ ಆಫ್ ದ ಕಾಂಪೋಸಿಟ್. ಇನ್ನ ಒಂದ್ ಏನಂದ್ರೆ ಫಿಲಮೆಂಟ್ ವೌಂಡ್ ರಾಕೆಟ್ ಕ್ಯಾಸ್ಟಿಂಗ್ಸ್ ಅಂಡ್ ಇನ್ ವೈರ್ ವೌಂಡ್ ಹೈ ಪ್ರೆಷರ್ ಹೋಸಸ್. ಹೋಸಸ್ ಅಂದ್ರೆ ಗ್ಯಾಸ್ಕೆಟ್ಸ್ ಅಂತ ಅರ್ಥ. ನೀವ್ ಮನೇಲಿ ಏನ್ ಯೂಸ್ ಮಾಡ್ತಿರೋ ಪೈಪ್ಸ್ ಅದನ್ನ ಹೋಸಸ್ ಅಂತ ಕರೀತಾರೆ. ಫೈನ್ ವೈರ್ಸ್ ಹ್ಯಾವ್ ರಿಲೇಟಿವ್ಲಿ ಲಾರ್ಜ್ ಡಯಾಮೀಟರ್. ಸೊ ಇದಕ್ಕೆ ಡಯಾಮೀಟರ್ ಜಾಸ್ತಿ ಇರುತ್ತೆ ಆಸ್ ಕಂಪೇರ್ಡ್ ಟು ದಿ ವಿಸ್ಕರ್ಸ್. ಟಿಪಿಕಲ್ ಮೆಟೀರಿಯಲ್ ಇನ್ಕ್ಲೂಡ್ ಸ್ಟೀಲ್, ಟಂಗ್ಸ್ಟನ್ ಅಂಡ್ ಮಾಲಿಬ್ಡಿನಮ್. ಸೊ ಈ ವೈರ್ಸ್ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ ಅಂದ್ರೆ ಇಟ್ ಇಸ್ ಮೇಡ್ ಔಟ್ ಆಫ್ ಸ್ಟೀಲ್, ಟಂಗ್ಸ್ಟನ್ and molybdenum. So that's about the fiber phase. So fiber phase could exist in three forms, that is in the form of whiskers, in the form of fibers and in the form of the wires. So the fiber phase. Fiber ಜೊತೆ ಏನ್ ಮಿಕ್ಸ್ ಮಾಡಿದ್ರೆ ಕಾಂಪೋಸಿಟ್ ಆಗತ್ತೆ? ಎಸ್ ಎಕ್ಸಾಕ್ಟ್ಲಿ, ಫೈಬರ್ ಜೊತೆ ಮ್ಯಾಟ್ರಿಕ್ಸ್, ಫೈಬರ್ ನ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ನೀವು ಅರೇಂಜ್ ಮಾಡಿದಾಗ ಅದು ಎರಡು ಕೂಡಿ ಏನಾಗುತ್ತೆ? ಕಾಂಪೋಸಿಟ್ ಆಗತ್ತೆ. ಸೊ matrix phase ಅಲ್ಲಿ in fibrous composite the matrix phase may be a metal, polymer or ceramic. So ಯಾವ matrix ಒಳಗಡೆ ಆ fibers ನ place ಮಾಡ್ತಾರೋ ಆ matrix metal ಆಗಿರ್ಬೋದು, polymer ಆಗಿರ್ಬೋದು, or it could be a ceramic. The metals and polymers are employed as matrix material because some ductility is desirable. ಎಲ್ಲಿ ductility property? So again I repeat, ductility is the ability of the material to be drawn into thin wires. Okay, so ಎಲ್ಲಿ thin ಆಗಿ ನಿಮ್ಗೆ wires ತರ ಡ್ರಾ ಮಾಡಬೇಕು ಅಲ್ಲಿ metals and polymers ಯೂಸ್ ಮಾಡ್ತಾರೆ matrix material ಗೆ. In case of ceramic matrix composite, the reinforcing component is added to improve fracture toughness. So to make sure that it doesn't break easily, so ceramic matrix composites use ಮಾಡ್ತಾರೆ toughness increase ಮಾಡಕ್ಕೋಸ್ಕರ. matrix phase. ಸೊ matrix phase ಹೆಂಗ್ ಸಿಗತ್ತೆ ಅಂದ್ರೆ
It binds the fibers together. Yes, we've seen it. It acts as a medium by which an externally applied stress is transmitted and distributed. So matrix fix ಏನಕ್ಕೆ ಬೇಕು ಅಂದ್ರೆ ಈ ಫೈಬರ್ಸ್ ನ ಒಟ್ಟಿಗೆ ಕೂಡಿ ಇಟ್ಕೊಳ್ಳೋಕೋಸ್ಕರ matrix phase ಬೇಕು. ಒಂದು binding ಗೋಸ್ಕರ. The second point is it protects the individual fibers from surface damage, mechanical abrasion or chemical reaction with the environment. So matrix phase inna ಒಂದು reason ಏನಕ್ಕೆ ಬೇಕು? It protects the fibers. So fibers ಏನಾದ್ರೂ external damage ಇಂದ protect ಮಾಡ್ಲಿಕ್ಕೋಸ್ಕರ fiber ಈ matrix phase ಬೇಕು. The next reason is the matrix separates the fibers by virtue of its relative softness and plasticity, prevents the propagation of brittle cracks from fiber to fiber. So matrix ಇರೋದ್ರಿಂದ top surface suppose crack ಆದ್ರೆ ಆ crack top surface ಅಲ್ಲೇ ಇರುತ್ತೆ. It will not get transferred till the bottom. ಅಂದ್ರೆ ಏನಕ್ಕೆ ಅಂದ್ರೆ because matrix ಇರೋದ್ರಿಂದ ಒಂದು ಫೈಬರ್ ನ ಇನ್ನೊಂದು ಫೈಬರ್ ಇಂದ ಸೆಪರೇಟ್ ಮಾಡುತ್ತೆ. ಸೊ ಆ ಕ್ರಾಕ್ ಏನಾಗುತ್ತೋ ಪ್ರಪಗೇಶನ್ ಆಗಲ್ಲ ಅಂದ್ರೆ ಮೂವ್ಮೆಂಟ್ ಆಗಲ್ಲ, ಎಂಡ್ ಪಾಯಿಂಟ್ ತನಕ ರೀಚ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಸೊ ಮೇಟ್ರಿಕ್ಸ್ ಫೇಸ್ ಇನ್ ಕೆಲಸ ಏನು ಅಂದ್ರೆ ಒಂದು ಇಟ್ ಬೈಂಡ್ಸ್ ದಿ ಫೈಬರ್, ಸೆಕೆಂಡ್ ಇಸ್ ಇಟ್ ಪ್ರೊಟೆಕ್ಟ್ಸ್ ದಿ ಫೈಬರ್, the next is it separates the fibers. This is the function of the matrix phase which is there in the fiber reinforced composites. So ಇಲ್ಲಿ ಕೆಲವೊಂದಷ್ಟು examples. So polymer matrix composites ಅಲ್ಲಿ you see over here GFRP ಅಂದ್ರೆ glass fiber reinforced polymer composite. So ಅದ್ ನೋಡ್ಲಿಕ್ಕೆ ಈ ತರ ಕಾಣುತ್ತೆ. The next is carbon fiber reinforced composite polymer composite. ಇದಕ್ಕೆ ಶಾರ್ಟ್ಕಟ್ CFRP ಅಂತಾನೂ ಹೇಳ್ತಾರೆ. ಸೊ CFRP strips ಇರುತ್ತೆ, sheet ಇದೆ, and CFRP bars as well are present. Next, ಈ polymer matrix composites ಅಲ್ಲಿ there is aramid fiber reinforced polymer composites ಇದೆ. ಸೊ ಇದು aramid belt. ಓಕೆ, ಸೊ aramid fibers ಗ್ಲಾಸ್ ಫೈಬರ್ಸ್ ಅಂದ್ರೆ ಈ ತರ ಇರುತ್ತೆ. ಕಾರ್ಬನ್ ಫೈಬರ್ಸ್ ವಿಲ್ ಬಿ ಬ್ಲಾಕ್ ಇನ್ ಕಲರ್ ಅಂಡ್ ಇಲ್ಲಿ ನೀವು ನೋಡ್ತಾ ಇರೋದು ದೀಸ್ ಆರ್ ದಿ aramid fibers. ಸೊ ಈ aramid fibers ಯೂಸ್ ಮಾಡಿಕೊಂಡು ದಿಸ್ ಬೆಲ್ಟ್ has been developed. Next is the metal matrix composites. ಇದು ceramic matrix composites, ಇದು carbon composites. These are hybrid composites. Hybrid ಅಂದಿದ ತಕ್ಷಣ ತಿರ್ಗಾ again there will be mixing of two again different materials. The next category of composites is structural composites. So structural composites ಅಲ್ಲಿ we will be studying about the laminar composites. Laminar composites are nothing but they are made from two-dimensional sheet or panels that have a preferred high strength direction. Okay, such as found in wood and continuous in aligned fiber reinforced plastics. So wood is an example of the laminar composites. The layers are sagged and subsequently cemented together such that the orientation of high strength direction varies with each successive layer. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ the way it has been layered, ಒಂದರ ಮೇಲೆ ಒಂದು wood ನ ಹೇಗೆ ಪ್ಲೇಸ್ ಮಾಡ್ತಾರೆ ಅಂದ್ರೆ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. That is the reason it has been made as a composite. and ಈ ತರ wood layers ಮಾಡ್ಕೊಂಡು ಪ್ಲೇಸ್ ಮಾಡ್ಕೊಂಡು ಹೋಗ್ತಾ ಇರೋದನ್ನ laminar composites anta ಕರೀತಾರೆ. So example is plywood. Adjacent wood sheets are aligned with the grain direction at right angles to each other. So grain direction ಹೆಂಗ್ place ಮಾಡಿರ್ತಾರೆ ಅಂದ್ರೆ each grain is right angle to the other grain ತರ place ಮಾಡ್ಕೊಂಡು the plywoods are made. The next is the structural composite ಅಲ್ಲಿ ಒಂದು type laminar composite, ಇನ್ನ ಒಂದು type sandwich panels. So ಇದನ್ನ sandwich panels ಅಂತ ಕರೀತಾರೆ. So ಈ sandwich panels ಅಲ್ಲಿ ನೀವು ನೋಡ್ದಂಗೆ top facing ಇರುತ್ತೆ, ಕೆಳಗಡೆ adhesive ಇರುತ್ತೆ. Adhesive is nothing but gum. ಆಯ್ತಾ, ನೀವು ಯಾವ್ದೇ ಗಮ್ ಬಾಟಲ್ ತಗೊಳ್ಳಿ, ಫೆವಿಕಾಲ್ ಬಾಟಲ್ ತಗೊಳ್ಳಿ, ಅಲ್ಲಿ adhesive ಅಂತ ಈ ತರ ಸ್ಪೆಲ್ಲಿಂಗ್ ಬರ್ದಿರುತ್ತೆ. Notice that, and then there is a core. So ಇದು ಮೂರನ್ನು layers ನ ಕ್ಲಬ್ ಮಾಡೋದನ್ನ that is what is called as sandwich panels. These composites are composed of two strong outer sheets of faces. So ಈ ಹೊರಗಡೆ outermost ಏನಿರುತ್ತೋ ಲೇಯರ್ ಅದನ್ನ
faces anta karitare, and they are strong sheets. These typical face material include aluminum alloy, fiber reinforced plastic, titanium steel and plywood separated by a layer of less dense material. So ಈ ಫೇಸ್ ಶೀಟ್ ಏನಿದೆಯೋ ಅದನ್ನ ಅಲ್ಯೂಮಿನಿಯಂ ಅಲಾಯ್ ಇಂದ ಮಾಡಿರ್ತಾರೆ, ಅಥವಾ ಫೈಬರ್ ರಿಇನ್ಫೋರ್ಸ್ ಪ್ಲಾಸ್ಟಿಕ್ ಇರ್ಬೋದು, ಅಥವಾ ಟೈಟಾನಿಯಂ ಸ್ಟೀಲ್ ಅಂಡ್ ಪ್ಲೈವುಡ್ ಇಂದ ಮಾಡಿರ್ತಾರೆ. ಅಂಡ್ ಇಟ್ ಇಸ್ ಸಪರೇಟೆಡ್ ಬೈ ಲೆಸ್ ಡೆನ್ಸ್ ಮೆಟೀರಿಯಲ್. ಡೆನ್ಸಿಟಿ ಕಡಿಮೆ ಇದೆ ಅಂದ್ರೆ ಅದರ ತೂಕ ಕಡಿಮೆ ಇರುತ್ತೆ ಅಂತ. ಸೊ ದಟ್ ಇಟ್ ಬಿಕಮ್ಸ್ ಅ ಲೈಟರ್ ಮೆಟೀರಿಯಲ್. ಸೊ ಇದು ಅಪ್ಪರ್ ಫೇಸು ಮತ್ತೆ ಲೋವರ್ ಫೇಸ್ ನ ಸಪರೇಟ್ ಮಾಡೋದು ಒಂದ್ ಲೈಟ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಸೊ ಆ ಲೈಟ್ ಮೆಟೀರಿಯಲ್ ಏನು? ಕೋರ್ ವಿಚ್ ಹ್ಯಾಸ್ ಲೋವರ್ ಸ್ಟಿಫ್ನೆಸ್ ಅಂಡ್ ಲೋವರ್ ಸ್ಟ್ರೆಂತ್. ಸೊ ಯಾವುದು ಈ ಎರಡನ್ನ ಸಪರೇಟ್ ಮಾಡುತ್ತೆ ಅಂದ್ರೆ ಆ ಪೋರ್ಷನ್ ನ ಕೋರ್ ಅಂತ ಕರೀತಾರೆ. ಅದಕ್ಕೆ ಸ್ಟ್ರೆಂತ್ ಕಡಿಮೆ ಇರುತ್ತೆ, ಸ್ಟಿಫ್ನೆಸ್ ಕಡಿಮೆ ಇರುತ್ತೆ. ದ ಕೋರ್ ಸ್ಟ್ರಕ್ಚರಲಿ ಪರ್ಫಾರ್ಮ್ಸ್ ಫಾಲೋಯಿಂಗ್ ಟು ಫಂಕ್ಷನ್ಸ್. ಸೊ ಈ ಕೋರ್ ಇನ್ ಕೆಲಸ ಏನಂದ್ರೆ ಇಟ್ ಸಪರೇಟ್ಸ್ ದ ಫೇಸ್. ಆಸ್ ಐ ಟೋಲ್ಡ್ ಯು, ಎರಡು ಫೇಸ್ ನ ಕೋರ್ ಸಪರೇಟ್ ಮಾಡುತ್ತೆ. ಅಂಡ್ ರೆಸಿಸ್ಟ್ ಡಿಫಾರ್ಮೇಶನ್ ಪರ್ಪೆಂಡಿಕ್ಯುಲರ್ ಟು ದ ಫೇಸ್. ಸೊ ಡಿಫಾರ್ಮೇಶನ್ ನ ರೆಸಿಸ್ಟ್ ಮಾಡುತ್ತೆ, ಅಂದ್ರೆ ಶೇಪ್ ಚೇಂಜ್ ಆಗೋದನ್ನ ತಡೆಯುತ್ತೆ. It provides a certain degree of shear rigidity along planes which are perpendicular to the face. So shear force ಅಂತ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಸಿಸರ್ ಹೆಂಗ್ ವರ್ಕ್ ಆಗತ್ತೆ ಗೊತ್ತಾ? ಸಿಸರ್ ಬೇಸಿಕಲಿ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎರಡು scissors in a ಎರಡು portion will move and the paper will be cut. The type of force applied by the scissor is nothing but shear force. So opposite directions ಅಲ್ಲಿ force apply ಮಾಡೋದನ್ನ shear ಅಂತ ಕರೀತಾರೆ. So ಆ ತರದ್ರಲ್ಲೂ these core will give protection. So this is about the sandwich panels. So structural composites you studied about laminates ಮತ್ತು sandwich panels. ಸೊ ಎಲ್ಲಿ ಸ್ಯಾಂಡ್ವಿಚ್ ಪ್ಯಾನಲ್ಸ್ ಯೂಸ್ ಮಾಡ್ತಾರೆ ಯೂಶಲಿ ಅಂದ್ರೆ ರೂಫ್, ಫ್ಲೋರು ಮತ್ತೆ ವಾಲ್ಸ್ ಆಫ್ ದ ಬಿಲ್ಡಿಂಗ್ ಅಲ್ಲಿ, ಮತ್ತೆ ಈ ಏರ್ಕ್ರಾಫ್ಟ್ ವಿಂಗ್ಸ್ ಅಲ್ಲಿ, ಫ್ಯೂಸಿಲೇಜು, ಟೇಲ್ ಪ್ಲೇನು. ಸೊ ಇದು ಏರ್ಕ್ರಾಫ್ಟ್ ನ ಕಂಪ್ಲೀಟ್ ಓವರ್ ವ್ಯೂ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಏರ್ಕ್ರಾಫ್ಟ್. ಸೊ ಇವ್ರು ಇಲ್ಲಿ ಹೇಳ್ದಾಗೆ ವಿಂಗ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಈ ಫ್ಯೂಸಿಲೇಜ್ ಪಾರ್ಟ್ ಅಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಟೇಲ್ ಪ್ಲೇನ್ ಅಲ್ಲಿ ಯೂಸ್ ಮಾಡ್ತಾರೆ. That is what is called as the sandwich panels. Now it is the question time. The question time is, the first question is, composite materials are a combination of two or more materials that can be taught as. So as we told, though composites have multiple materials, what should we consider it as? As a single material, composite, engineering material with specific set of properties, or all of the above? If we recollect, the answer is all of the above, because composite is a single material. Composite materials are composite. Composite materials are used in engineering applications. Second question is, sandwich panels are randomly oriented composite, fiber reinforced composite, structural composite, particle reinforced composite. So sandwich panels are structural composite because they are used in the construction of different structures. Sandwich panels are used in the construction of aeroplane, fuselage, tailplane. It is used in the construction of those components of a aeroplane structure. Strength of fiber reinforced composites are influenced by fiber distribution, fiber concentration, fiber arrangement, and all of the above. So fiber reinforced composite, if we recollect, it depends upon the distribution, concentration, and as well as arrangement. So the answer is all of the above. Whiskers are thin crystals having extremely large diameter to length ratio, small length to diameter ratio, small diameter to length ratio, large length to diameter ratio. So when compare the whiskers in length ಜಾಸ್ತಿ ಇರುತ್ತೆ as compared to the diameters. Fiber face or fiber reinforced composite consists of whiskers, wires, fibers, all of the above. So if we recollect, I think it is all of the above. Composites have versatile application and structural applications in composite, hot air balloons, gondolas and gliders, fighter plane and space shuttle, all of the above. So, ಈ structural applications ಅಲ್ಲೂ composites use ಮಾಡ್ತಾರೆ, hot air balloons ಅಲ್ಲಿ use ಮಾಡ್ತಾರೆ, fighter planes ಅಲ್ಲಿ use ಮಾಡ್ತಾರೆ. So, obviously the answer is all of the above. Composites are made from the two-dimensional sheets. So our two-dimensional sheets, steel, iron, wood, alloy.
Polymer matrix composites are glass fiber reinforced polymer, carbon fiber reinforced polymer, aramid fiber reinforced polymer, and all of the above. The matrix phase in case of fiber reinforced composite serves the following purpose. It binds the fibers together, it protects the individual fiber, the matrix separates the fiber, or is it all of the above? Aircraft wing, fuselage and tailplane skins are made of fiber reinforced composite, sandwich panel, laminar composites, or is it ceramics? You can find the answer of all the multiple choice questions over here. And thank you. I hope it was a good learning.